ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮೊಳಕೆ ಹುರುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಕಾದಂಥ ಕುಕ್ಕರ್ಗೆ ಒಂದು 3 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಅರಿಶಿಣ, ಒಂದೆರಡು ಕಾಳು ಮೆಣಸು ಹಾಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು 4 ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಎಣ್ಣೆಲಿ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಕಟ್ ಮಾಡಿರುವಂಥವ ಟೊಮೆಟೊನ ಹಾಕಿ ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸಪ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಬೇಯಕ್ಕೆ ಬಿಡಬೇಕು. ಪ್ಲೇಟ್ ತೆಗೆದು ಮತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಮೊಳಕೆ ಹುರುಳಿಕಾಳು, ಅದ್ರ ಜೊತೆಗೆ ಕಟ್ ಮಾಡಿರುವಂಥ ಆಲೂಗೆಡ್ಡೆ ಹಾಗೆ ಒಂದು ಸ್ವಲ್ಪ ಬೀನ್ಸು ತರಕಾರಿ ಏನಿದೆ ಅದನ್ನು ಹಾಕ್ಕೊಳ್ಳಿ. ಎಲ್ಲ ಮಿಕ್ಸಪ್ ಆಗೋವರೆಗೂ ಎಣ್ಣೆಲಿ ಒಂದು ಸ್ವಲ್ಪ ಬೇಯಬೇಕದು. ಹಾಗೆ ಪ್ಲೇಟನ್ನು ಮುಚ್ಚಿ ಒಂದು 2 ನಿಮಿಷ ಬೇಯಿಸಿ ಆದಮೇಲೆ ಮತ್ತೆ ಅದನ್ನೆಲ್ಲ ಕೈ ಆಡಿಸ್ಕೊಂಡು, ನನಗಾಗಲೇ ಹುಣಸೆ ಹುಳಿನ ನೆನೆಸಿದ್ದೆ, ಆ ಹುಣಸೆ ಹುಳಿನ ನೀರಲ್ಲೆಲ್ಲ ಹಾಕಿ ಅದನ್ನು ಸೋಸಿ ತಿರ್ಗಾ ಮತ್ತೆ ಕೈ ಆಡಿ ಪ್ಲೇಟ್ ಮುಚ್ಚಿದ್ದೀನಿ. ಮತ್ತೆ ಪ್ಲೇಟ್ನ ತೆಗೆದು ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಗರಂ ಮಸಾಲ ಪುಡಿ ಹಾಗೆ ಧನಿಯಾ ಪೌಡರ್, ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಅದನ್ನು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ಹಾಗೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅನ್ನೋದಕ್ಕೆ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಹಾಗೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತೆ ಕೈ ಆಡಿಸಿ ನಾವು ಕುಕ್ಕರ್ನ ಮುಚ್ಚಬೇಕು. ಕುಕ್ಕರ್ನ ಮುಚ್ಚಿ ವಿಸಿಲ್ ಬರೋವರೆಗೂ ವೇಟ್ ಮಾಡಬೇಕು. ಒಂದು 4 ವಿಸಿಲ್ ಬರ್ತಾ ಇದೆ ನೋಡಿ. ಯಾಕೆಂದರೆ ಮೊಳಕೆ ಹುರುಳಿಕಾಳು ಬೇಯಬೇಕಲ್ವಾ, ಸೊ ಅದಕ್ಕೋಸ್ಕರ ಒಂದು 4 ವಿಸಿಲ್ ಹೊಡ್ಸ್ಕೋಬೇಕು. ಈಗ ಹುರುಳಿಕಾಳು ಬೇಗ ಬೇಯಲ್ಲ. ಈಗ ನೋಡಿ ಸಾಂಬಾರು ರೆಡಿಯಾಗಿದೆ. ಒಂದು ಪ್ಲೇಟ್ ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅದನ್ನು ಸರ್ವ್ ಮಾಡೋಕ್ಕಿಟ್ಟು ಜೊತೆಗೆ ಮುದ್ದೆನ ಸಾಂಬಾರು ಮಾಡ್ಕೊಂಡು ಬ್ಯಾಟಿಂಗ್ ಮಾಡೋದು.